ಹಾಯ್ ಎಲ್ರಿಗೂ, ಇದು ನಿಮ್ಮ ಡಾಕ್ಟರ್ ಶ್ರೇಯಾ. ಆ್ಯಂಡ್ ಇವತ್ತು ನಾನು ಮಾತಾಡ್ತಿರೋ ವಿಷಯ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿ. ಏನಿದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಟ್ಯೂಬಲ್ ಪ್ರೆಗ್ನೆನ್ಸಿ ಅಂದರೆ ನಮ್ಮ ಓವರೀಸ್ ಅಲ್ಲಿ ಎಗ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಎಗ್ಸ್ ಬಂದ್ಬಿಟ್ಟು ಫೆಲೋಪಿಯನ್ ಟ್ಯೂಬ್ಸ್ ಅಲ್ಲಿ ಇರುತ್ತೆ. ಆ ಟ್ಯೂಬ್ ಅಲ್ಲಿ ಸ್ಪರ್ಮ್ ಬಂದ್ಬಿಟ್ಟು ಅದು ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಈ ಝೈಗೋಟು ಯೂಶಲಿ ಬಂದ್ಬಿಟ್ಟು ದಿನ ಕಳೆದಂತೆ ಡಿಸೆಂಟ್ ಆಗಿ ಗರ್ಭಕೋಶಕ್ಕೆ ಬಂದು ಗರ್ಭಕೋಶದಲ್ಲಿ ಅದು ಇಂಪ್ಲಾಂಟ್ ಆಗಬೇಕು ಅಂದ್ರೆ ಅಟ್ಯಾಚ್ ಆಗಬೇಕು. ಬಟ್ ಈ ಟ್ಯೂಬಲ್ ಪ್ರೆಗ್ನೆನ್ಸಿ ಇರೋ ಲೇಡೀಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಆ ಝೈಗೋಟ್ ಅಥವಾ ಆ ಎಂಬ್ರಿಯೋ ಬಂದ್ಬಿಟ್ಟು ಅಲ್ಲಿ ಇದು ಡಿಸೆಂಟ್ ಆಗೋದೇ ಇಲ್ಲ, ಗರ್ಭಕೋಶಕ್ಕೆ ಡಿಸೆಂಟ್ ಆಗೋದೇ ಇಲ್ಲ, ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಬೆಳೆಯೋಕೆ ಶುರು ಮಾಡ್ಕೊಬಿಡುತ್ತೆ. ಇದನ್ನ ನಾವು ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತೀವಿ. ಅಂಡ್ ಯಾರಲ್ಲಿ ಟ್ಯೂಬಲ್ ಪ್ರೆಗ್ನೆನ್ಸಿ ಜಾಸ್ತಿ ಇರುತ್ತೆ ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಪ್ರೆಗ್ನೆನ್ಸಿಲೂ ಟ್ಯೂಬಲ್ ಪ್ರೆಗ್ನೆನ್ಸಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ರೆ ಈ ಸತಿನೂ ಬರೋ ಚಾನ್ಸ್ ತುಂಬಾ ಇರುತ್ತೆ. ಅಂಡ್ ಮೋರ್ ಓವರ್ ಇದು ಜೆನೈಟಲ್ ಟಿಬಿ, ಜೆನೈಟಲ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಏನು ಹೇಳ್ತೀವಿ, ಅದು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್, ಈ ಹೆಂಗಸರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ಏನ್ ಗೊತ್ತಾಗತ್ತೆ, ಏನಿದ್ರು ಲಕ್ಷಣಗಳು ಡಾಕ್ಟರ್ ಅಂತ ಕೇಳಿದ್ರೆ ಇದು 6 to 8 ವೀಕ್ಸ್ ಆಸ್ ಯೂಶುವಲ್ ನಾವು ಪ್ರೆಗ್ನೆಂಟ್ ಆಗಿರ್ತೀವಿ. ಬಟ್ 6 to 8 ವೀಕ್ಸ್ ಅಲ್ಲಿ ನಿಮ್ಗೆ ಏನಾಗತ್ತೆ, ಸಿವಿಯರ್ ಹೊಟ್ಟೆ ತುಂಬಾ ನೋವು ಬರುತ್ತೆ, ಶೋಲ್ಡರ್ ಟಿಪ್ ಪೇನ್ ಬರುತ್ತೆ, ಮತ್ತೆ ವೆಜೈನಲ್ ಬ್ಲೀಡಿಂಗ್ ಬರುತ್ತೆ. ಏನಾಗತ್ತಂದ್ರೆ ಈ ಫೆಲೋಪಿಯನ್ ಟ್ಯೂಬ್ಗೆ ಬೆಳೀತಿರೋ ಎಂಬ್ರಿಯೋನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಕೆಪಾಸಿಟಿ ಇರೋದಿಲ್ಲ. ಸೊ ಅದು ರಪ್ಚರ್ ಆಗ್ಬಿಡುತ್ತೆ, ಫೆಲೋಪಿಯನ್ ಟ್ಯೂಬೇ ರಪ್ಚರ್ ಆಗುತ್ತೆ. ಆಗ ಬ್ಲೀಡಿಂಗ್ ಆಗುತ್ತೆ. ನಿಮಗೆ ಬ್ಲೀಡಿಂಗ್ ಆಗಿ ನಿಮಗೆ ತಲೆ ಸುತ್ತು ಬರೋದು, ಮತ್ತೆ BP ಕಮ್ಮಿ ಆಗೋದು, ಡೆತ್ ಕೂಡ ಆಗೋ ತುಂಬಾ ಸಾಧ್ಯತೆ ಇರುತ್ತೆ. ಸೊ ಏನಾದ್ರೂ ಈ ತರ ರಪ್ಚರ್ ಆದ್ರೆ ನಾವು ಅದನ್ನ ಆ ಟ್ಯೂಬ್ನೇ ತೆಗಿಬೇಕಾಗಿರುತ್ತೆ. ಇಲ್ಲ, ರಪ್ಚರ್ ಆಗಿಲ್ಲ, ಬೇಗನೆ ಅದನ್ನ ನಾವು ಕಂಡುಹಿಡಿದಿದ್ದೀವಿ ಅಂದ್ರೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಕಂಡುಹಿಡಿದಿದ್ದೀವಿ ಅಂದ್ರೆ ಅದನ್ನ ಮೆಡಿಸಿನ್ ಮುಖಾಂತರನೇ ಅದನ್ನ ಶ್ರಿಂಕ್ ಮಾಡ್ಕೊಂಡು ಬರ್ಬೋದು. ಅಂಡ್ ಆಕ್ಚುಲಿ ಒಂದು ಮತ್ತೆ ಬರುವ ಸಾಧ್ಯತೆ ಇರುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮುಂದಿನ ಪ್ರೆಗ್ನೆನ್ಸಿ ಇಲ್ಲದ್ರೆ ತುಂಬಾ ಚಾನ್ಸಸ್ ಇರುತ್ತೆ. ಅಂಡ್ ಆ ಟ್ಯೂಬ್ನ ತೆಗೆದ್ರೆ ನಾವು ಇನ್ಫರ್ಟೈಲ್ ಅಂತ ಏನಿರಲ್ಲ, ಇನ್ನೊಂದು ಟ್ಯೂಬ್ ಇಂದ ಮಕ್ಕಳಾಗೋ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಿಸ್. ಬಟ್ ಇಟ್ ಇಸ್ ಅ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್. ನಾವು ಆದಷ್ಟು ಬೇಗ ಈ ತರ ಅಬ್ಡಮಿನಲ್ ಪೇನ್, ಪ್ರೆಗ್ನೆಂಟ್ ವಿಮೆನ್ಸ್ ಅಲ್ಲಿ ಅಬ್ಡಮಿನಲ್ ಪೇನ್, ವೆಜೈನಲ್ ಬ್ಲೀಡಿಂಗ್, ಮತ್ತೆ ಡಿಸಿನೆಸ್, ಮತ್ತೆ ಲೋ BP ಈ ತರ ಎಲ್ಲ ಆಗ್ತಿದ್ರೆ ದಯವಿಟ್ಟು 6 to 8 ವೀಕ್ಸ್ ಅಲ್ಲಿ ಈ ತರ ಆಗ್ತಿದ್ರೆ ದಯವಿಟ್ಟು ನಿಮ್ಮ ಹತ್ರದ ಗೈನಕಾಲಜಿಸ್ಟ್ಗೆ ತೋರಿಸೋದು ತುಂಬಾ ಉತ್ತಮ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.